ಇವತ್ತು ಚಿತ್ರದುರ್ಗದಲ್ಲಿರುವಂಥ ಬಸವೇಶ್ವರಪ್ಪ ಹಾಗೆ ವಾಣಿಯಮ್ಮವ್ರ ಮನೆಗೆ ಬಂದಿದ್ವಿ. ಸೊ ಇವ್ರು ಬಂದಿವತ್ತು ಜೇಡ್ ಹೆಲ್ತ್ ವಾಟರ್ ಮಿಷನ್ ತೊಗೊಂಡಿದ್ದಾರೆ ಅಪ್ಪ ಅಮ್ಮ. ಸೊ ಏನಕ್ಕೋಸ್ಕರ ಇವತ್ತು ವಾಟರ್ ಮಿಷನ್ ಬೇಕಂತ ಬೈ ಮಾಡಿದಾರಂತ ಅಪ್ಪನ ಮಾತಾಡಿಸ್ಕೊಳ್ಳೋಣ. ಅಪ್ಪ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಏನು? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವೇಶ್ ಅಂತ, ಚಿತ್ರದುರ್ಗದಿಂದ. ನಿಮ್ಮ ಸರಾಕೆ ಹೆಂಗೆ ಪರಿಚಯ ಆಯಿತು? ನನಗೆ ಸರಾಕಿಗೆ ನಮ್ಮ ಒಬ್ಬರು ಇಲ್ಲಿ ನಮ್ಮ ಕೊಲಿಗೆ ಒಬ್ಬರು ಅಣ್ಣ ಇದ್ದಾರೆ. ಅವ್ರನ್ನ ಪರಿಚಯ ಮಾಡಿಕೊಟ್ರು. ಬಾರ ಹೋಗೋಣ, ಚೆನ್ನಾಗಿದೆ, ನಾನು ಆರಾಮಾಗಿದ್ದೀನಿ ಅಂತ ಹೇಳಿದ್ರು. ಆಗ ನಾನು ಆಯಿತು ಅಂತೇಳಿ ಅವ್ರ ಜೊತೆಗೆ ನಾನು ಒಂದು ದಿವಸ ಬಂದೆ ರೀ. ಅದು ಬಂದಾದಮೇಲೆ ಚೆನ್ನಾಗಿ ಅನ್ನಿಸ್ತಾರ ಅಂತ ನಮ್ಮ ಅಪ್ಪಾಜಿಯವ್ರನ್ನ ಕರ್ಕೊಂಡು ಬಂದ್ವಿ. ಒಂದು 2 days 3 days ಫಸ್ಟ್ ಮಾಡಿಬಿಟ್ಟು ಆಮೇಲೆ ವರ್ಕ್ ಇದೆ ಅಂತೇಳಿ ನಾನು ಕೈ ಬಿಟ್ಟೆ. ಮತ್ತೆ ಒಂದು ವಾರ ಬಿಟ್ಟು ನಾನು ಮತ್ತೆ ಅಪ್ಪಾಜಿನ ಮನೆಗೆ ಅಮ್ಮ ಎಲ್ಲ ಕರ್ಕೊಂಡು ನಾವು ಫ್ಯಾಮಿಲಿ ಸಮೇತನೂ ಅಲ್ಲಿ ಟ್ರೀಟ್ಮೆಂಟಿಗೆ ಬರ್ತಾಯಿದ್ವಿ. ಏನು ಪ್ರಾಬ್ಲಮ್ ಇತ್ತು? ನಮ್ಮ ತಂದೆಯವರಿಗೆ ಶುಗರು, ಕಾಲು ನೋವು, ಮಂಡಿ ನೋವು ಎಲ್ಲ, ಮೈಕೈ ನೋವೆಲ್ಲ ತುಂಬ ಇತ್ತು. ಆಮೇಲೆ ಅಮ್ಮವ್ರಿಗೂ ಅಷ್ಟೇ ಶುಗರ್ ಇತ್ತು, ಅವ್ರಿಗೂ ತುಂಬ ಮೈಕೈ ನೋವು, ಈ ಕಡೆ ಬ್ಯಾಕ್ ಪೈನ್ ಆಗಿತ್ತು. ಅದೆಲ್ಲ ತೊಂದರೆ ಇರೋದಕ್ಕೋಸ್ಕರ ನಾವೆಲ್ಲ ಫ್ಯಾಮಿಲಿ ಸಮೇತನೂ ನಾವು ಬಂದ್ವಿ ಅಲ್ಲಿಗೆ, ಸರಾಕೆರೆಗೆ. ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಲಿಕ್ಕೆ ನಾವು ಬಂದು ಒಂದು 15 days ನಾವು ಟ್ರೀಟ್ಮೆಂಟ್ ತೊಗೊಂಡಿದ್ವಿ. ಆಮೇಲೆ ನಮ್ಮ ಮನೆಯವ್ರನ್ನ ಕರ್ಕೊಂಡ್ಬಂದೆ. ಅವ್ರಿಗೂ ಒಂದು ಸ್ವಲ್ಪ ಅದು ಇದು ಪ್ರಾಬ್ಲಮ್ ಇತ್ತು, ಮೈಕೈ ನೋವೆಲ್ಲ ಪ್ರಾಬ್ಲಮ್ ಇತ್ತು. ಆಮೇಲೆ ಅವ್ನು ಕರ್ಕೊಂಡು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು. ಅದಕ್ಕೂ ನೀರಲ್ಲಿ ಅದನ್ನು ತೊಗೊಂಡ್ರೆ ತುರ್ತು ಎಲ್ಲ ಕಡಿಮೆ ಆಗುತ್ತೆ, ಆಪ್ರೇಷನ್ ಇಲ್ಲಂಗೆ ಕಡಿಮೆ ಆಗುತ್ತೆ ಅಂತ ಹೇಳಿದಕ್ಕೋಸ್ಕರ ನಾವು ಎಲ್ಲ ಫ್ಯಾಮಿಲಿ ಸಮೇತ ನಾವು ಸರಾಕೆರೆಗೆ ಬರಲಿಕ್ಕೆ ಪ್ರಾರಂಭಿಸಿ ಒಂದು 15 ದಿವಸ ನಾವು ಟ್ರೀಟ್ಮೆಂಟ್ ತೊಗೊಂಡ್ವಿ. 15 ಏನು ರಿಸಲ್ಟ್ ಬಂತು? 15 ದಿವಸ ರಿಸಲ್ಟಲ್ಲಿ ತುಂಬಷ್ಟಿಗೆ ಒಂದು ದಿವಸ 2 ದಿವಸ ನಮಗೇನು ಅಂಥ ರಿಸಲ್ಟ್ ಏನು ಗೊತ್ತಾಗಿಲ್ಲ. ಆಮೇಲೆ ಒಂದ್ಸಲಿ ಶುಗರ್ ಟೆಸ್ಟ್ ಮಾಡಿಸಿದ್ರು. ಒಂದು ದಿವಸ ಚಾಲೆಂಜಿಂಗ್ ಶುಗರ್ ಅಂತ ಹೇಳಿ ಅಲ್ಲಿ ಮಾಡಿದ್ರು. ಅದರಲ್ಲಿ ನಮ್ಮ ಫಾದರ್ದಾಗಲಿ ನಮ್ಮವೆಲ್ಲ ಒಂದು 60% ಕಮ್ಮಿ ಆಯಿತು. ಒಂದೇ ಒಂದು ಗಂಟೆಯಲ್ಲಿ ಅವ್ರು ಮಾಡಿದ್ದು ಇದರಲ್ಲಿ ಥೆರಪಿ ಮತ್ತು ವಾಟ್ರಲ್ಲಿ ನಮಗೆ ಒಂದು 60% ಕಮ್ಮಿ ಆಗಿತ್ತು ರೀ. ಅದಾದ ಮೇಲೆ ತುಂಬ ಮನೆಯಲ್ಲೆಲ್ಲ ಮೈಕೈ ನೋವು, ಅದು ಈ ಥೆರಪಿ ತೊಗೊಂಡ್ಮೇಲೆ ಮೈಕೈ ನೋವು ಎಲ್ಲ ತುಂಬಾ ಆದರೆ ಭಾಳ ಒಳ್ಳೆಯದು ಅಂತ ಅಭಿಪ್ರಾಯ. ಅದು ಸ್ಟಾರ್ಟಿಂಗ್ ಅಪ್ಪಾಜಿ ಅವ್ರಿಗೆಲ್ಲ ಭಾಳ ಮೈಕೈ ನೋವೆಲ್ಲ ಇದಾಯಿತು ಅಂತೇಳಿ ನಾವು ಮತ್ತೆ ಓಡಾಡಲಿಕ್ಕೆ ಒಂದು ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿಗೆ ಬೆಳಗ್ಗೆನೇ ಬರಬೇಕು, ಮತ್ತು ಮಧ್ಯಾಹ್ನ ಆಗೋಗ್ಬಿಡೋದು, ನಮ್ಮ ವ್ಯವಹಾರಗಳು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾವೇನು ಮಾಡಿದ್ವಿ, ಅದನ್ನ ತಾಯಿಯವರಿಗೆ ಸುಮ್ಮನೆ ಇದು ಕೊಡಿಸ್ಬಿಟ್ರೆ ಚೆನ್ನಾಗಲ್ಲ ಅಂತೇಳಿ ನಾವು ಈ ಒಂದು ಜೇಡ ವಾಟರ್ನ ನಾವು ಕೊಂಡ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಜೇಡ್ ವಾಟ್ರೇ ಬೇಕಂತ ಯಾಕೆ ಅನಿಸ್ತದೆ? ಜೇಡ್ ವಾಟ್ರ್ ಕುಡಿದ್ರೆ ಮೈಕೈ ನೋವು ಪ್ರಾಬ್ಲಮ್ಮು ಎಲ್ಲ ಥರದ ನಮ್ಮ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ. ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತೇಳಿ ನಾನು ಅಲ್ಲೆಲ್ಲ ನೋಡಿದ್ದೀನಿ, ಎಲ್ಲ ತಿಳ್ಕೊಂಡಲ್ಲ. ಹಾಗಾಗಿ ಅದನ್ನು ನಮ್ಮ ಮನೇಲಿ ಯಾಕೆ ಯೂಸ್ ಮಾಡಬಾರ್ದು ಅಂತ ನಾವು ಮಾಡಿದ್ದೀವಿ. ನಿಮ್ಗೆ ಅದು ಕಾಸ್ಟ್ ಎಲ್ಲ ಜಾಸ್ತಿ ಆಯ್ತು ಅನಿಸುತ್ತೆ ಮೇಡಮ್. ಕಾಸ್ಟ್ 2.5 ಲಕ್ಷ ಅಂದಮೇಲೆ ಮತ್ತು ಕಾಸ್ಟ್ ಜಾಸ್ತಿನೇ. ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ಗಳಿಗೆ ಬರೋರಿಗೆ ಕೊಂಡ್ಕೊಳ್ಳಿಕ್ಕೆ ಆಗಲ್ಲ. ಆದರೂ ನಾವು ಮತ್ತು ಈ ಮನೆ ಆರೋಗ್ಯಕ್ಕೋಸ್ಕರನ ಏನಾರ ಮಾಡಬೇಕಲ್ಲ ಅಂತೇಳಿ ಒಂದು EMI ಮೂಲಕ ನಾವು ಈ ಒಂದು ಜೇಡ ವಾಟರನ್ನು ಕೊಂಡ್ಕೊಂಡ್ವಿ ಮೇಡಮ್. ನೀವು ಇದೇ ಅಮೌಂಟ್ ಇದ್ದರೆ ಬೇರೆ ಏನಾದರೂ ಇನ್ವೆಸ್ಟ್ ಮಾಡ್ಬೋದಾಗಿತ್ತು. ಅದರಲ್ಲಿ ಬಂಗಾರ ಅದು ತಗೋಬೋದು ಅಂತ ಹೇಳಿದ್ರೆ ಆರೋಗ್ಯನ ಫಸ್ಟ್ ಮುಖ್ಯ ಅಲ್ವಾ. ಆರೋಗ್ಯ ಇದ್ಮೇಲೆ ಎಲ್ಲದು ಬೇಕಾದ್ರೆ ಮಾಡ್ಕೊಳ್ಳೋಣ, ಮುಂದೆ ನಾವು ಆರೋಗ್ಯವಾಗಿದ್ದರೆ ಎಲ್ಲರೂ ಬರುತ್ತೆ ಅಂತೇಳಿ ನಾವು ಇದನ್ನೇ ನಾವು ಚಾಯ್ಸ್ ಮಾಡಿದ್ವಿ ನಾವು. ಸರಾಕೆರೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಕಡೆಯಿಂದ ಅಲ್ಲಿಬ್ಬರು ಎಷ್ಟೋ ಬಡವರಿಗೆ ಫ್ರೀ ಆಗಿ ಥೆರಪಿಗೆ ಹೆಲ್ಪ್ ಆಗಿದೆ. ಹೌದು ಮೇಡಮ್. ಆಟೋಜ್ ಆಶ್ರಮಕ್ಕೂ ಸಹಾಯ ಆಗ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಅಲ್ಲಿ ನೋಡಿ, ಅಲ್ಲೊಂದು ಆಶ್ರಮಕ್ಕೆ ಡೈಲಿ ಅಲ್ಲಿ ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾರೆ. ಅದು ಒಂದು ಭಾಳ ಒಳ್ಳೆಯದು. ಆಮೇಲೆ ಅಲ್ಲಿ ವರ್ಕ್ ಮಾಡಲಿಕ್ಕಿರೋಂಥ ಮೇಡಮ್ಗಳೆಲ್ಲ ಭಾಳ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಎಲ್ಲರಿಗೂ ಚೆನ್ನಾಗಿ ಎಲ್ಲ ಬಂದಿರೋಂಥ ಎಲ್ಲ ಪೇಷಂಟ್ಗಳಿಗೆ ಸಹಕರಿಸ್ತಾರಲ್ಲ, ಅದು ನಮಗೆ ತುಂಬ ಖುಷಿ ಅನ್ನಿಸ್ತದೆ ಮೇಡಮ್. ಅವ್ರಿಗೊಂದು ಚಪ್ಪಾಳಿ ಹೊಡಿಬೇಕು ನೋಡ್ರಿ ಅಂತ ನಾನು ಭಾಳ ಕೇಳ್ಕೊಳ್ತೀನಿ. ಅದಾದ ನಂತರ ಅಲ್ಲಿ ಬಂದರೆ ಕಂಟಿನ್ಯೂ ಬರಬೇಕು. ನಮ್ಮ ಕೈ ಆಗಲಿಲ್ಲಪ್ಪ ಕೊಂಡ್ಕೊಳ್ಳಿ ಅಂದರೆ ಒಂದು 40 days 50 days ತೊಗೊಂಡ್ರೆ ಪ್ರತಿಯೊಬ್ಬರಿಗೂ ಏನೇನು ಪ್ರಾಬ್ಲಮ್ ಇದ್ದಾವೋ ಎಲ್ಲ ಕಮ್ಮಿ ಆಗುತ್ತೆ. ಆದಷ್ಟು ಈ ಒಂದು ವಾಟರ್ನ ತೊಗೊಳ್ಲಿಕ್ಕೆ ಎಲ್ಲರೂ ಟ್ರೈ ಮಾಡಿ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ. ಈಗ ಸ್ವಲ್ಪ ಜನ ಬಂದು ಆನ್ಲೈನ್ ಎಲ್ಲ ಕಡಿಮೆ ಸಿಗುತ್ತೆ, ಸೊ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ಅಂತಾರೆ. ಆನ್ಲೈನ್ಗೂ ಇದಕ್ಕೂ ಏನು ವ್ಯತ್ಯಾಸ? ಆನ್ಲೈನಲ್ಲಿ ತೊಗೊಳ್ಲಿಕ್ಕೆ ಇಲ್ಲಿ ತೊಗೊಳ್ಲಿಕ್ಕೆ ಏನು ವ್ಯತ್ಯಾಸ ಅಂದರೆ, ಇಲ್ಲಿ ಇವರೇ ಡೆಮೋ ಬಂದೆಲ್ಲ ಕೊಟ್ಟು ತೋರಿಸ್ಕೊಂಡು ಏನೇ ಪ್ರಾಬ್ಲಮ್ ಆದ್ರೂ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಆನ್ಲೈನಲ್ಲಾದರೆ ನಾವೇನು ಅದಕ್ಕೇನು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ. ತೊಗೊಂಡು ಬಂದು ಹಾಕೊಂಡ್ಮೇಲೆ ಅದೇನಾದರೂ ನಮ್ಮದೇ ರೆಸ್ಪಾನ್ಸ್ ಇರುತ್ತೆ. ಹೋದ್ರೂ ನಮ್ಮದೇ, ಬಂದರೂ ನಮ್ಮದೇ ಅನ್ನೋಂಗೆ ಆಗುತ್ತೆ. ಆದಷ್ಟು ಇವು ಡೈರೆಕ್ಟಾಗಿ ತೊಗೊಂಡ್ರೆ ನಮಗೆ ಅನುಕೂಲ ಅಂತ ನಾನು ನಮ್ಮ ಹೆಸರು ವಾಣಿ ಅಂತ. ನೀವು ಎಷ್ಟು ದಿನ ಬಂದಿದ್ದೀರಾ ಸರ್? ನಾವು 4 ದಿನ ಬಂದಿದ್ದೀವಿ. 4 ದಿನದಲ್ಲಿ ಏನೇನು ರಿಸಲ್ಟ್ ಬಂದಿದೆ?
ಒಂದೆರಡು ದಿನದಲ್ಲಿ ಅಷ್ಟೇನು ಗೊತ್ತಾಗ್ಲಿಲ್ಲ. ಆಮೇಲೆ ಸ್ವಲ್ಪ ಸುಸ್ತು, ಜ್ವರ ಈ ಥರ ಎಲ್ಲ ಸ್ಟಾರ್ಟ್ ಆಯಿತು. ಆಮೇಲಿಂದ ಸ್ವಲ್ಪ ನನಗೆ ಓಡಾಡಕ್ಕೆ ಆಗ್ತಿರ್ಲಿಲ್ಲ, ಸುಸ್ತು, ಏನೋ ಒಂಥರ ನಮಗೆ ಲವಲವಿಕೆ ಅನಿಸ್ತಿರ್ಲಿಲ್ಲ. ನಮಗೆ ಭಾರ ಅನ್ಸೋದು ಒಂಥರ ಆ ಥರ ಆಗ್ತಿತ್ತು. ಆಮೇಲೆ ಏನು ಅನಿಸ್ತಿರ್ಲಿಲ್ಲ, ನನಗೆ ಕೆಲಸ ಮಾಡೋಕ್ಕೆ ಏನು ತೊಂದರೆ ಅನಿಸ್ತಿರ್ಲಿಲ್ಲ. ಆರಾಮಾಗಿದ್ದೀನಿ, ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿ 4 ಡೇಸಲ್ಲೇ ನಿಮ್ಗೆ ರಿಸಲ್ಟ್ 2 ದಿನ ನಂಗೆ ಜ್ವರ ಬಂತು, ಆದ್ರೂ ಬಿಡಲಿಲ್ಲ, ಕಂಟಿನ್ಯೂ ಮಾಡಿದ್ವಿ. ಮತ್ತೆ ಚೆನ್ನಾಗಿ ಹೊಸದಾಗಿ ಬರೋದ್ರೆ ಸ್ಟಾರ್ಟಿಂಗಲ್ಲಿ ನಿಮ್ಮ ಥರ ನೋವಾಗುತ್ತೆ, ಸೊ ಅವಾಗ ಬಿಟ್ಬಿಡ್ತಾರೆ. ಅವ್ರಿಗೆ ಏನು ಹೇಳ್ತೀರಾ? ಇಲ್ಲ, ಏನು ಆಗಲ್ಲ. ಸ್ವಲ್ಪ ದಿನ ಹಂಗೆ ಅನಿಸುತ್ತೆ, ಸುಸ್ತು ಅನಿಸುತ್ತೆ ಸ್ಟಾರ್ಟಿಂಗು. ಏನು ಹೆದರ್ಕೋಬಾರ್ದು. ಜ್ವರ ಬರುತ್ತೆ, ಶೀತ ಆಗುತ್ತೆ, ಮೈಕೈ ನೋವಾಗುತ್ತೆ, ಏನು ತೊಂದರೆ ಇಲ್ಲ. ಆಮೇಲೆ ಹಂಗೆ ಬಾಡಿ ನಮ್ಮ ಸೆಟ್ ಆದಾಗ ಸರಿ ಆಗುತ್ತೆ. ಆಮೇಲೆ ಇವಾಗ ನೀವು ಅದೇ 2.5 ಲಕ್ಷ ಇದ್ದಿದ್ರೆ ನೀವೇನೋ ಜ್ಯುವೆಲ್ ತಗೋಬೋದು, ಒಡವೆ ತಗೋಬೋದಾಗಿತ್ತು. ಸೊ ನೀವು ಹೆಲ್ತ್ ಬೇಕಂತ ಡಿಸೈಡ್ ಮಾಡ್ತೀರಿ, ಯಾವ ಕಾರಣಕ್ಕೆ? ಬೇಕಂದ್ರೆ ನಾವೀಗ ತಗೊಂಡು ಹಾಕೋಬೋದು. ನಾವು ಜ್ಯುವೆಲ್ಸ್ ಹಾಕೊಂಡ್ರೆ ನಮಗೆ ಆರೋಗ್ಯ ಸಿಕ್ಕಲ್ಲ ಅಲ್ವಾ? ಆರೋಗ್ಯ ಚೆನ್ನಾಗಿದ್ದು ನಾವು ಚೆನ್ನಾಗಿದ್ರೆ ಅಂಥದ್ದು ಎಷ್ಟು ಬೇಕಾದ್ರೂ ನಾವು ದುಡಿಬೋದು ಅಲ್ವಾ? ಮತ್ತೆ ನಮ್ಮಿಂದ ಆಟ ರಾಜ್ಯ ಇದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಗೊತ್ತಾಯ್ತು, ಸಹಾಯ ಆಗುತ್ತೆ ಅಂತ. ಆ ಒಂದು ಇದಕ್ಕೋಸ್ಕರ ನಾವು ತಗೊಂಡ್ವಿ. ಅಲ್ಲಿ ಬರುವಂಥ ಹೊಸಬ್ರಿಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಾ ಸರಾಕೇರ್ ಬಗ್ಗೆ? ಹೊಸಬ್ರಿಗೆಲ್ಲ ಬನ್ನಿ, ತಗೊಳ್ಳಿ, ಚೆನ್ನಾಗಿದೆ, ಆರೋಗ್ಯ ಕಾಪಾಡ್ಕೊಳ್ಳಿ. ಈಗ ಎಷ್ಟೋ ಜನ ಎಲ್ಲ ಹೋಗಿ ಆಶ್ರಮಕ್ಕೆಲ್ಲ ಸೇರ್ಕೊಂತಾರೆ, ನೋಡ್ಕೊಂತಿರಲ್ಲ, ಅವ್ರ ಆರೋಗ್ಯ ಅವ್ರಿಗೆ ಸಿಕ್ಕಲ್ಲ. ಹಾಗಾಗಿ ಅವರು ಸೆರಾಕೇರಿಗೆ ಹೋಗಿ ಸೇರ್ಕೊಂಡು ಅವ್ರ ಆರೋಗ್ಯ ಅವ್ರು ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ಸ್.